ಇಂಡಿಯಾ ಮತ್ತೆ ಪಾಕಿಸ್ತಾನ್ ಎರಡು ಟೀಮ್ಸ್ ಎರಡು ನೇಷನ್ ಕೋಟೆಗಳನ್ನ ತಡಿಲಾರದೆ ICC ಅವರು ಒಂದು ಸ್ಟ್ರಿಕ್ಟ್ ಡಿಸಿಷನ್ ತಗೋಬಿಟ್ಟಿದ್ದಾರೆ ಮಗ. ಅದೇನೇ ಆಗಲಿ ತಲೆ ಮೇಲೆ ತಲೆ ಬೀಳಲಿ, ನಾವು ಇದನ್ನೇ ಮಾಡಿದ್ದು ಅಂತ. ಬಟ್ ಇದರಿಂದಾಗಿ ನಮ್ಮ ಇಂಡಿಯನ್ ಫ್ಯಾನ್ಸ್ಗೆ ಪಕ್ಕ ಹರ್ಟ್ ಆಗುತ್ತೆ ಆ್ಯಂಡ್ ಒಂಥರ ಬೇಜಾರಾಗೋ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್ ಗೈಸ್. ಫಸ್ಟ್ ಅಪ್ಡೇಟ್ ನೋಡ್ತಾ ಇದ್ದೀರಾ. No ICC events in India. ICC is considering shifting Champions Trophy 29 and ODI World Cup 31 to Australia due to political tension between India and Pakistan ಅಂತೆ. ಆಬ್ವಿಯಸ್ಲಿ ಇದ್ದಿದೆ, ಇಲ್ಲಿ ಮ್ಯಾಚಸ್ನ ಕೊಟ್ಟರೆ ಅಲ್ಲದಿಗ ಅವ್ರು ಕೋತಾರೆ, ಅಲ್ಲಿ ಕೊಟ್ಟರೆ ಇಲ್ತಿಗ ಅವ್ರು ಕೋತಾರೆ, ಹಂಗೆ ಆಗಿರೋದು. ಬಟ್ ICC ಅವ್ರಿಗೆ ಇಂಡಿಯಾದಲ್ಲಿ ಯಾವುದೇ ಇವೆಂಟ್ನು ಹೋಸ್ಟ್ ಮಾಡೋದ್ರಿಂದ ಯಾವುದರ ಪ್ರಾಬ್ಲಮ್ ಇಲ್ಲ, ಮತ್ತು ಇಂಡಿಯಾದವ್ರಿಗೂ ಪ್ರಾಬ್ಲಮ್ ಇಲ್ಲ. ಬಟ್ ಒಂಥರ ಫೇವ್ರೇಟ್ ಆದಂಗೆ ಆಗಿಬಿಡುತ್ತೆ ICC ಅವರು ಇಂಡಿಯಾದಲ್ಲಿ ಆಡಿಸಿ ಬಿಕಾಸ್ ಇಲ್ಲಿಂದ ತುಂಬ ರೆವಿನ್ಯೂ ಜನರೇಟ್ ಆಗುತ್ತಲ್ಲ ಅದಕ್ಕೋಸ್ಕರ. ಮತ್ತು ಬೇರೆ ನೇಷನ್ ಎಲ್ಲ ಫುಲ್ಲು ರೊಚ್ಚಿಗೆ ಎದ್ಬಿಡ್ತಾರೆ, ಏನು ಬರೀ ಇಂಡಿಯಾದಲ್ಲೇ ಆಡಿಸ್ತೀರ, ನಮ್ಮ ಕಂಟ್ರಿಲಿ ಚಾನ್ಸ್ ಕೊಡಿ, ನಾವು ಕೂಡ ಹೋಸ್ಟ್ ಮಾಡ್ತೀವಿ ಅಂತ ಕೇಳ್ತಾರೆ. ಯಾವ ಥರ ಬಾಂಗ್ಲಾದೇಶ ರೊಚ್ಚಿಗೆ ಎದ್ದಿದ್ರು ಅದೇ ಥರ. ಸೊ ಅದಕ್ಕೆ ಇವೆರಡು ಬೇಡ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತು ಕಹಾನಿ ಮೇ ಟ್ವಿಸ್ಟ್ ಏನಂತ ಹೇಳಿದ್ರೆ, ಆಸ್ಟ್ರೇಲಿಯಾದವರು ಬಿಗ್ ಬ್ಯಾಶ್ ಲೀಗ್ನ ಇಂಡಿಯಾದಲ್ಲಿ ಹೋಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರಂತೆ. ICC ಅವರು ಇಲ್ಲಿರೋ ಈವೆಂಟ್ನೇ ಆಸ್ಟ್ರೇಲಿಯಾಗೆ ಹೋಗಿ ಮೂವ್ ಮಾಡಿ ಅಲ್ಲಿ ಆಡಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ ಸೆಕೆಂಡ್ ಅಪ್ಡೇಟು. ಕ್ರಿಕೆಟ್ ಆಸ್ಟ್ರೇಲಿಯಾ ಇಸ್ ಪ್ಲಾನಿಂಗ್ ಟು ಹೋಸ್ಟ್ ಇನ್ ಓಪನಿಂಗ್ ಫಿಕ್ಚರ್ ಆಫ್ BBL 2027, 26 and 27 season at Chepaco in Chennai. Cricket Australia will have to get approval from various stakeholders including the BCCI. ಇದು ಯಾವ ಥರ ಪ್ಲ್ಯಾನ್ ಅಂತ ನನಗಂತೂ ಗೊತ್ತಿಲ್ಲ. ICC ಅವರೇ ಇಂಡಿಯಾದಲ್ಲಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾಗೆ ಮೂವ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದ್ರು ಬಿಗ್ ಬ್ಯಾಶ್ ಲೀಗ್ನ 26-27 ಸೀಸನ್ನ ಇಂಡಿಯಾದಲ್ಲಿ ಹೋಸ್ಟ್ ಮಾಡಬೇಕು, ಇಲ್ಲಿ ಸ್ಟಾರ್ಟಿಂಗ್ ಮ್ಯಾಚಸ್ನ ಆಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇಂಡಿಯಾದಲ್ಲಿ ಆಡಿಸಿದ್ರೆ ತುಂಬ ರೆವೆನ್ಯೂ ಬರುತ್ತೆ ಅಂತ ಏನೋ ಯೋಚನೆ ಮಾಡಿರ್ಬೋದು ಬಿಗ್ ಬ್ಯಾಶ್ ಲೀಗ್ ಅಂಡ್ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡು ಕೂಡ. ಇದು 2 ಅಪ್ಡೇಟು. ಮತ್ತು 3ನೇ ಅಪ್ಡೇಟು, ಇಂಡಿಯಾ ಇವಾಗ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ. ಮತ್ತು ಸೂಪರ್ 8ಅಲ್ಲಿ ಫಸ್ಟ್ ಗ್ರೂಪಲ್ಲಿ ನಮ್ಮ ಇಂಡಿಯಾಗೆ ಅಪೋನೆಂಟ್ ಟೀಮ್ಗಳು ಸಿಗ್ತಾ ಇರೋದು ನೋಡ್ತಾ ಇದ್ದೀರಾ. 22 ಫೆಬ್ರವರಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ಮ್ಯಾಚು, ಮತ್ತು 26 ಫೆಬ್ರವರಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಆ್ಯಂಡ್ 1 ಮಾರ್ಚು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸು. 3 ಟೀಮು ಕೂಡ ಲೇಸಿ ಮಾಡಂಗಿಲ್ಲ ಇಂಡಿಯಾ. ಯಾಕಂತ ಹೇಳಿದ್ರೆ ಇಲ್ಲಿಂದ ಇವಾಗ ಇವರು ಕ್ವಾಲಿಫೈ ಆಗಿ ಸೂಪರ್ 8ಗೆ ಬಂದಿರ ಅಂತ ಹೇಳಿದ್ರೆ ಜಿಂಬಾಬ್ವೆ ಡಿಸರ್ವ್ ಇದೆ ನಮಗೆ. ಸಖತ್ ಕ್ರಿಕೆಟ್ ಆಡ್ತಾ ಇದ್ದಾರೆ, ಆಸ್ಟ್ರೇಲಿಯಾ ಮೇಲೆ ಮಾಡಿ ಬಂದರು. ಆ್ಯಂಡ್ ನಮ್ಮ ಪ್ರೈಮ್ ಟೈಮು ಇವಾಗ ವೆಸ್ಟ್ ಇಂಡೀಸ್ ಅವರು ಪ್ರೈಮ್ ಟೈಮ್ ಸ್ಟಾರ್ಟ್ ಆಗಿದೆ. T20 ವರ್ಲ್ಡ್ ಕಪ್ಪಲ್ಲೇ T20 ವರ್ಲ್ಡ್ ಕಪ್ಪಲ್ಲಿ 2 ಸಲ ಚಾಂಪಿಯನ್ಸ್ ಆಗಿರೋರು ಟೀಮ್ ಅವರು. ಬಟ್ ಇವಾಗ ಮತ್ತೆ ಅವ್ರಿಗೆ ಒಂದು ಪ್ರೈಮ್ ಟೈಮ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಯಾವ ಥರ ಶಿಫ್ಟ್ ಮಾಡ್ತಾರೋ ಗೇರ್ನ ನನಗಂತೂ ಗೊತ್ತಿಲ್ಲ. ಇದು 3ನೇ ಅಪ್ಡೇಟು. ಮತ್ತು 4ನೇ ಅಪ್ಡೇಟು, ರಿಷಬ್ ಪಂತ್ ಇವಾಗ ಇಂಜುರಿಯಿಂದ ಬ್ಯಾಕ್ ಆಗಿದ್ದಾರೆ. ರಿಷಬ್ ಪಂತ್ ಇಸ್ ಬ್ಯಾಕ್. ರಿಷಬ್ ಪಂತ್ ಆಸ್ ರಿಕವರ್ಡ್ ಕಂಪ್ಲೀಟ್ಲಿ ಫ್ರಮ್ ಈಸ್ ಇಂಜುರಿ ಆ್ಯಂಡ್ ಈಸ್ ಫುಲ್ಲಿ ಫಿಟ್ ಟು ಪ್ಲೇ IPL. LSGಗೆ IPLಗೆ ಆಡ್ತಾರಂತೆ, ಫುಲ್ ಫಿಟ್ ಆಗಿದ್ದಾರಂತೆ. ಸೊ ರಿಷಬ್ ಪಂತ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸು. ಆ್ಯಂಡ್ 5ನೇ ಅಪ್ಡೇಟು, ಇದಂತೂ ಕರ್ಮ ಯಾವ ಲೆವೆಲ್ಗೆ ಹೊಡೆಯುತ್ತೆ ಅಂತ ಹೇಳಿದ್ರೆ, ಇದು ಎಕ್ಸಾಂಪಲು, ಇದನ್ನು ನೆನ್ಪಿಟ್ಕೊಳ್ಳಿ ಎಲ್ಲರೂ. ಆಫ್ಟರ್ ದಿಸ್ ಇನ್ಸಿಡೆಂಟ್ ಅಂದರೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ 2023 ವರ್ಲ್ಡ್ ಕಪ್ ಆದಮೇಲೆ ಆಸ್ಟ್ರೇಲಿಯಾ ಗೆಲ್ತಾರೆ. ಗೆದ್ದಿದ್ದೇನೋ ಒಳ್ಳೆ ಖುಷಿ ಆಯಿತು ಬಿಕಾಸ್ ಒಳ್ಳೆ ಕಾಂಪಿಟೇಷನ್ ಕ್ರಿಕೆಟ್ನ ಆಡಿದ್ದು ಆಸ್ಟ್ರೇಲಿಯಾ. ಬಟ್ ಎಲ್ಲ ಆದಮೇಲೆ ಮಿಚೆಲ್ ಮಾರ್ಷು ಟ್ರೋಫಿ ಮೇಲೆ ಕಾಲು ಹಾಕೊಂಡು ಶೋಕಿ ಮಾಡ್ತಾರೆ. ಕರ್ಮ ಯಾವ ಲೆವೆಲ್ಗೆ ಹೊಡೆಯುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾರೆ. ಆಸ್ಟ್ರೇಲಿಯಾ ಲಾಸ್ಟ್ T20 ವರ್ಲ್ಡ್ ಕಪ್ 24, ಆಸ್ಟ್ರೇಲಿಯಾ ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ 26 ಆ್ಯಂಡ್ ಆಸ್ಟ್ರೇಲಿಯಾ ಲಾಸ್ಟ್ WTC 2025 ಆ್ಯಂಡ್ ಆಸ್ಟ್ರೇಲಿಯಾ ಲಾಸ್ಟ್ T20 ವರ್ಲ್ಡ್ ಕಪ್ 26. ಆಲ್ಮೋಸ್ಟು ಕಿತ್ಕೊಂಡು ಹೋಗಿದೆ ಇವ್ರದ್ದೆಲ್ಲನೂ ಕೂಡ. ಅದಕ್ಕೆ ಜಾಸ್ತಿ ಹರ್ಕೋಬಾರ್ದು. ಮತ್ತು ಇದು ಒಂದು ಡಿಸ್ರೆಸ್ಪೆಕ್ಟ್ ಮಗ ಆ ಒಂದು ಟ್ರೋಫಿಗೆ. ಅಂದರೆ ಎಷ್ಟೊಂದು ನೇಷನ್ಗಳು ಅದಕ್ಕೆ ತುಂಬ ಫೈಟ್ ಮಾಡ್ತಾರೆ. ಬಟ್ ಇನ್ನು ನಮ್ಮ ಮಕ್ಕಳು ಗೆದ್ದುಬಿಟ್ಟು ಆ ಲೆವೆಲ್ಗೆ ಆ ಒಂದು ರೆಸ್ಪೆಕ್ಟ್ ಇರಬೇಕು. ಏನೇ ಆಗಲಿ ಲೈಫಲ್ಲಿ ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಡಬೇಕು. ಬಟ್ ಅಂಥ ಬಿಗ್ ಟ್ರೋಫಿಗೆ ಈ ಲೆವೆಲ್ಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಇದ್ದರೆ ಈ ಥರ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಅದೇ ಥರ ನೀವು ಯಾವ ಥರ ಲೈಫಲ್ಲಿ ಈ ಥರ ಕರ್ಮನ ಅನುಭವಿಸ್ಬೇಡಿ. ಸೊ ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಡಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಅಂತ ನಾನಂತೂ ಹೇಳ್ತೀನಿ. ಸೊ ಈ ಒಂದು ಅಪ್ಡೇಟ್ಗಳನ್ನ ಕೇಳಿ ನಿಮಗೆ ಅನ್ನಿಸ್ತಾ ಕಾಮೆಂಟ್ ಮಾಡಿ. ನಾನಂತೂ ಈ ವಿಡಿಯೋ ಮಾಡೋಷ್ಟರಲ್ಲಿ ಸಾಕಾಗ್ಬಿಟ್ಟಿದ್ದೀನಿ ಗುರು. ನನಗಂತೂ ಎಷ್ಟು ಒಂದು 40 ಟೇಕ್ ನಾನು ತಗೊಂಡಿದ್ದೀನಿ. ಅದೆಲ್ಲ ಬಿಡಿ, ಬ್ಯಾಕ್ಗ್ರೌಂಡ್ ಕತೆಗಳು ನಮ್ಮದು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಕ್ಕತ್ತಾಗಿ ಫಾಲೋ ಮಾಡ್ತಾರೆ, ಮತ್ತು ಒಳ್ಳೆ ರೀಚ್ ಕೂಡ ಸಿಗ್ತದೆ. ಸೊ ಥ್ಯಾಂಕ್ ಯು ಗಾಯ್ಸ್. ಇದೇ ಥರ ಫಾಲೋ ಮಾಡ್ತಾಯಿರಿ ಮತ್ತು ಸಪೋರ್ಟ್ ಮಾಡಿ. ಇನ್ಮೇಲಿಂದ ಕ್ರಿಕೆಟ್ ಅಪ್ಡೇಟ್ಗಳನ್ನ ಬಿಡ್ತಾ ಇರ್ತೀನಿ. ಸೊ ಡಿಫ್ರೆಂಟಾಗಿ ಟ್ರೈ ಮಾಡೋದಂತ ಬಂದಿದ್ದೀನಿ ಈ ಒಂದು ಯೂಟ್ಯೂಬ್ ಕಮ್ಯುನಿಟಿಲಿ ನಮ್ಮ ಕನ್ನಡ ಕ್ರಿಯೇಟರ್ ಆಗಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಟೆಲಿಗ್ರಾಮ್ಗೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿ ಯು ಬಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.